ಈ ರೈಸ್ನ ನೋಡ್ತಾ ಇದ್ರೆ ನಿಮಗೆಲ್ರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಹೌದು, ಎಕ್ಸಾಕ್ಟಾಗಿ ನಾನಿವತ್ತು ಹುಬ್ಳಿ ಧಾರವಾಡ ಸ್ಟ್ರೀಟ್ ಸ್ಟೈಲ್ನಲ್ಲಿ ಎಗ್ ರೈಸ್ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೆಸಿಪಿನ ಕೊನೆವರೆಗೂ ನೋಡಿ. ಎಗ್ ರೈಸ್ ಯಾರ್ಯಾರಿಗೆ ಇಷ್ಟನೋ ಎಗ್ ರೈಸ್ ಪ್ರಿಯರಿಗೆ ಈ ರೆಸಿಪಿನ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಕಿದ್ರೆ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 4 ಮೊಟ್ಟೆನ ಒಂದು ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ 2 ಪ್ಲೇಟಷ್ಟು ನಾನಿಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ 4 ಮೊಟ್ಟೆ ಬೇಕಾಗುತ್ತೆ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಮೊಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೀಟರ್ ಇದ್ದರೆ ಕ್ಲೀನಾಗಿ ಬೀಟ್ ಆಗುತ್ತೆ, ಇಲ್ಲಾಂದರೆ ಫೋರ್ಕ್ ಸ್ಪೂನಿಂದ ಈ ಥರ ಕ್ಲೀನಾಗಿ ಬೀಟ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಆವಾಗಲೇ ಮಾಡಿಟ್ಕೊಂಡಂಥ ಬೀಟ್ ಮಾಡಿಟ್ಕೊಂತ ಮೊಟ್ಟೆ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಸ್ಕ್ರಂಬಲ್ಡ್ ಮಾಡ್ಕೊಳ್ಬೇಕು. ಎಗ್ ಬುರ್ಜಿ ನೀವು ಯಾವ ರೀತಿ ಮಾಡ್ತೀರಿ ನೋಡಿ, ಪುಡಿ ಪುಡಿಯಾಗಿ ಮಾಡ್ತಿರಲ್ಲ ಅದೇ ಥರ ಇದನ್ನು ಮಾಡ್ಕೊಳ್ಬೇಕು. ಈ ಥರ ಪೂರ್ತಿಯಾಗಿ ಒಂದು ಸರಿ ಹಾಕಾದ್ಮೇಲೆ ಫ್ರೈ ಆದಮೇಲೆ ಈ ಥರ ಕೈ ಆಡಿಸ್ತಾ ಇರಿ, ತಾನಾಗಲೇ ಈ ಥರ ಕಟ್ಟಾಗಿ ಪುಡಿ ಪುಡಿ ಆಗುತ್ತೆ ಎಗ್ ರೈಸು. ಸೊ ನೋಡಿ ಈ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಕಡೆನೂ. ಇವಾಗ ನೋಡಿ ಪೂರ್ತಿಯಾಗಿ ಬೆಂದಿದೆ ಮೊಟ್ಟೆ. ಇದನ್ನು ಒಂದು ಬೇರೆ ಪ್ಲೇಟ್ಗೆ ನಾನಿಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ವಿಧಾನ ಏನಿದೆ ನೋಡಿ, ಇದು ಎಕ್ಸಾಕ್ಟಾಗಿ ಹೊರಗಡೆ ನೀವು ಸ್ಟ್ರೀಟ್ ಸ್ಟೈಲ್ನಲ್ಲಿ ಯಾವ ರೀತಿ ಅವ್ರು ಮಾಡ್ತಾರೋ ಅದೇ ಥರ ನಾನಿಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ನೋಡಿ ನಾನು ಒಂದು ಕಬ್ಬಿಣದ ತವೆನ ಬಿಸಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಬ್ಬಿಣದ ತವೆ ಏನಾದರೂ ಇದ್ದರೆ ಎಕ್ಸಾಕ್ಟ್ಲಿ ಅದರಲ್ಲೇ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರಿಂದ ಫೈನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೇ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಈರುಳ್ಳಿ ಕಲರ್ ನೋಡ್ತಿರ್ಬೋದು ಇಲ್ಲಿ ಪೂರ್ತಿ ಅಂಟ್ಕೊಳ್ತಾ ಇದೆ ತವೆಗೆ. ಇದು ಕಬ್ಬಿಣದ ತವೆ ಆಗಿರೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಫ್ರೈ ಮಾಡ್ತಾ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಇವಾಗ ನೋಡಿ ಪೂರ್ತಿಯಾಗಿ ಫ್ರೈ ಆಗಿದೆ ಈರುಳ್ಳಿ. ಈ ಟೈಮ್ನಲ್ಲಿ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು, ಹಾಗೆ ಜೀರಿಗೆ ಪುಡಿ 1 ಸ್ಪೂನಷ್ಟು, ಗರಂ ಮಸಾಲ 1 ಸ್ಪೂನ್, ಹಾಗೆ ಪೆಪ್ಪರ್ ಪೌಡ್ರ್. ನಾನು ಇಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಏನಿದೆ ನಿಮಗೆ ಕನ್ಫ್ಯೂಸ್ ಆಗಬೇಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಒಂದು ಸರಿ ವೀಡಿಯೋ ನೋಡಾದಮೇಲೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡಾದಮೇಲೆ ನಿಮಗೆ ಮಾಡಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು, ಅಲ್ಲಿ ನೀವು ಹಾಕ್ಕೊಳ್ಬೋದು. ನೋಡಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ಬೇಗನೆ ಟೊಮೆಟೊ ಬೇಯುತ್ತೆ. ಇವಾಗ ನೋಡ್ತಿರ್ಬೋದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮ್ಯಾಶ್ ಥರ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ನಿಮಗೆ ಟೊಮೆಟೊ ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ, ಟೇಸ್ಟ್ ಬರುತ್ತೆ. ಟೊಮೆಟೊ ಹಾಕಿದ್ದೀರಾ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೇನು ಫ್ರೈ ಮಾಡ್ತಾನೆ ನೀರೆಲ್ಲ ಹೋಗುತ್ತೆ, ನೀರೇನು ನಾವು ಹಾಕಿದ್ದೀವಿ ಎಲ್ಲ ಹೋಗುತ್ತೆ, ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮ್ನಲ್ಲಿ ನೋಡಿ ನಾನಿಲ್ಲಿ ಒಂದು 2 ಬೌಲ್ ಆಗೋಷ್ಟು ರೈಸನ್ನು ಮಾಡಿಟ್ಕೊಂಡಿದ್ದೀನಿ. ಉದುರಾಗಿ ಅನ್ನವನ್ನು ಮಾಡಿಟ್ಕೊಳ್ಳಿ. ಅದ್ರ ಮೇಲ್ಗಡೆ ನಾವು ಆವಾಗಲೇ ಮಾಡಿಟ್ಕೊಂತ ಮೊಟ್ಟೆ ಬುರ್ಜಿ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಮಸಾಲೆ ನಾವೇನು ಮಾಡ್ಕೊಂಡಿದ್ದೀವಿ ತುಂಬ ಸಿಂಪಲ್ ಮಸಾಲ. ನೀವು ಹೊರಗಡೆ ಸ್ಟ್ರೀಟ್ನಲ್ಲಿ ತಿಂತೀರಲ್ಲ ಅವರು ಕೂಡ ಸೇಮ್ ಮಸಾಲೆನ ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡ್ತಾರೆ ಎಣ್ಣೆಯಲ್ಲಿ, ಅದಕ್ಕೋಸ್ಕರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಇನ್ನೊಂದು ಟಿಪ್ ಏನಂದರೆ ಕಬ್ಬಿಣದ ತವೆಯಲ್ಲಿ ಮಾಡೋದ್ರಿಂದ ಅದರ ಟೇಸ್ಟ್ ಏನಿದೆ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಹತ್ರ ಕಬ್ಬಿಣದ ತವೆ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಬ್ಬಿಣದ ತವೆನಲ್ಲೇ ಈ ಥರ ಸ್ಟ್ರೀಟ್ ಫುಡ್ಗಳನ್ನು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರೈಸ್ ಜೊತೆ ಎಲ್ಲ ಮಸಾಲೆನೂ ಕ್ಲೀನಾಗಿ ಹೊಂದ್ಕೊಂಡಿದೆ. ಇವಾಗ ನೋಡಿ ಒಂದು 2 ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ಟ್ರೀಟ್ನಲ್ಲೂ ಕೂಡ ಕೊನೆಯದಾಗಿ ಹಸಿಮೆಣಸಿನ್ಕಾಯಿನ ಹಸಿಯಾಗೆ ಹಾಕ್ತಾರೆ, ಎಣ್ಣೆನಲ್ಲಿ ಹಾಕಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾರೆ, ಬಾಯಲ್ಲಿ ಸಿಗ್ತಿರಬೇಕು. ಇವಾಗ ನೋಡಿ ಎಗ್ ರೈಸ್ ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನಿಲ್ಲಿ ಮೇಲ್ಗಡೆ ಈರುಳ್ಳಿ ಹಾಗೆ ನಿಂಬೆ ಹಣ್ಣನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭವಾಗಿರುವಂಥ ರೆಸಿಪಿ, ಖಂಡಿತ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ. ಯಾರ್ಯಾರಿಗೆ ಎಗ್ ರೈಸ್ ಇಷ್ಟ
ಅವರು ಕಮೆಂಟ್ ಮುಖಾಂತರ ಬರ್ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತಾ, ಒಂದು ಲೈಕ್ ಕೊತ್ತೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಅಲ್ಲಿ ನೀವು ಲೈವ್ ಚಾಟ್ ಕೂಡ ಮಾಡ್ಬೋದು ನನ್ನ ಜೊತೆ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.